ಕಾವೇರಿಯ ವಿಚಾರವಾಗಿ ಇವತ್ತು ಸರ್ವ ಪಕ್ಷಗಳ ಸಭೆ ನಿಗದಿಯಾಗಿದೆ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಮಹತ್ವದ ಮೀಟಿಂಗ್ ನಡೆಯುತ್ತೆ. ನೀರು ಹರಿಸುವ ಸಂಬಂಧ, ಕಾವೇರಿ ನೀರು ಹರಿಸುವ ಸಂಬಂಧ ವಿಪಕ್ಷಗಳ ಜೊತೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಚರ್ಚೆಯನ್ನ ನಡೆಸಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಕಾವೇರಿ ವಿಚಾರವಾಗಿ ನಡೆಯುವಂತಹ ಸರ್ವ ಪಕ್ಷಗಳ ಸಭೆ ಇದು. ಇವತ್ತಿಗೆ ನಿಗದಿಯಾಗಿದ್ದಂತಹ ಸಭೆ CWRC 3,500 ಕ್ಯೂಸೆಕ್ ನೀರನ್ನು ಪ್ರತಿನಿತ್ಯ ಹರಿಸಬೇಕು ಅಂತ ಹೇಳಿ ಆದೇಶವನ್ನು ನೀಡಿತ್ತು. ಅದನ್ನು ಪ್ರಶ್ನಿಸಿ ಕರ್ನಾಟಕ ಸರ್ಕಾರ CWMAಗೆ ಮೇಲ್ಮನವಿಯನ್ನು ಸಲ್ಲಿಸಿತ್ತು. ಆದರೆ CWMA ಕೂಡ CWRC ಆದೇಶವನ್ನು ಎತ್ತಿ ಹಿಡಿದಿತ್ತು, ನೀರನ್ನು ಹರಿಸುವಂತೆ ಸೂಚನೆಯನ್ನು ಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಸರ್ವಪಕ್ಷ ಸಭೆಯನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಆಯೋಜನೆಗೊಳಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಸಿಎಂ ಗೃಹ ಕಚೇರಿ ಕೃಷ್ಣಾದ ನೇರ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ನಾಯಕರುಗಳೆಲ್ಲ ಬರ್ತಾ ಇದ್ದಾರೆ. ಹಲವು ನಾಯಕರಿಗೆ ಆಹ್ವಾನವನ್ನು ಕೂಡ ಕೊಡಲಾಗಿದೆ. ಈಗಾಗಲೇ ಕೇಂದ್ರ ಸಚಿವ JDSನ ರಾಜ್ಯಾಧ್ಯಕ್ಷರು ಆಗಿರುವಂತಹ HD ಕುಮಾರಸ್ವಾಮಿ ಅವರು ಸೇರಿದಂತೆ ಕೇಂದ್ರ ಸಚಿವ ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ ಅವರು, ಹಾಗೆ ವಿಧಾನಸಭೆಯ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಸೇರಿದಂತೆ ಹಲವು ನಾಯಕರುಗಳಿಗೆ ಆಹ್ವಾನವನ್ನು ನೀಡಲಾಗಿದೆ. KJ ಜಾರ್ಜ್ ಅವರು ಆಗಮಿಸಿದ್ದಾರೆ. HD ಕುಮಾರಸ್ವಾಮಿ ಅವರು ಈಗಾಗಲೇ ಸಭೆಯಲ್ಲಿ ಭಾಗಿಯಾಗೋದಕ್ಕೆ ಆಗಮಿಸಿದ್ದಾರೆ ಅನ್ನುವ ಮಾಹಿತಿ ಇದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಈ ಮಹತ್ವದ ಸಭೆಗೆ ಆಗಮಿಸಿರುವಂಥದ್ದು. ಅವರಿಗೂ ಕೂಡ ಇದರ ಅನುಭವ ಸಾಕಷ್ಟಿದೆ. ಸಿದ್ದರಾಮಯ್ಯನವರಿಗೆ ಸಾಕಷ್ಟು ಅನುಭವ ಇರುವಂಥದ್ದು ಕಾವೇರಿಯ ವಿವಾದದ ವಿಚಾರವಾಗಿ. ಅವರು ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲೂ ಕೂಡ ಇಂತಹ ಪರಿಸ್ಥಿತಿಗಳನ್ನು ಅವರು ಎದುರಿಸಿದ್ದಾರೆ. ಹೀಗಾಗಿ ಅವರು ಕೂಡ ಸೂಕ್ತ ಸಲಹೆ ಸೂಚನೆಗಳನ್ನು ಕೊಡ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಅವರಿಗೂ ಕೂಡ ಈ ಸಭೆಗೆ ಆಹ್ವಾನಿಸಲಾಗಿರುವಂಥದ್ದು. ಹಾಗೆ ಸಚಿವ ಸಂಪುಟದ ಸಹೋದ್ಯೋಗಿಗಳು ಕೂಡ ಇದ್ದಾರೆ ಡಿಕೆ ಶಿವಕುಮಾರ್ ಅವರ ಜೊತೆಯಲ್ಲಿ. ವಿರೋಧ ಪಕ್ಷದ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ, ಕೇಂದ್ರ ಸಚಿವ HD ಕುಮಾರಸ್ವಾಮಿ, ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ, ಹೀಗೆಯೇ ಸರ್ವ ಪಕ್ಷಗಳ ನಾಯಕರನ್ನು ಕೂಡ ಆಹ್ವಾನಿಸಲಾಗಿದ್ದು ಎಲ್ಲ ಪಕ್ಷಗಳ ನಾಯಕರುಗಳು ಕೂಡ ಈ ಸಭೆಯಲ್ಲಿ ಭಾಗವಹಿಸೋದಕ್ಕೋಸ್ಕರ ಆಗಮಿಸ್ತಾ ಇರುವಂಥದ್ದು. ಕೆಲವರೆಲ್ಲ ಆಗಮಿಸಿರುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಾ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಮಹತ್ವದ ಸಭೆ ನಡೆಯುತ್ತೆ. ಕಾವೇರಿ ಕೊಳ್ಳದಲ್ಲಿ, ಕಾವೇರಿ ಭಾಗದಲ್ಲಿ ಇಷ್ಟು ದಿನ ಮಳೆ ಆಗ್ತಾ ಇರಲಿಲ್ಲ. ಮಳೆ ಇಲ್ಲದ ಕಾರಣ ಡ್ಯಾಮ್ಗಳು ಭರ್ತಿಯಾಗಿರಲಿಲ್ಲ. ನೀರು ಹರಿಸಿ ಅಂದರೆ ಕೊಡುವಂತಹ ಪರಿಸ್ಥಿತಿಯಲ್ಲೂ ಕೂಡ ಕರ್ನಾಟಕ ಇರಲಿಲ್ಲ. ಆದರೂ ಕೂಡ ತಮಿಳುನಾಡು ಕಾವೇರಿ CWRCಗೆ ಹೋಗಿ ಅಲ್ಲಿ ತನ್ನ ಪರವಾಗಿ ಆದೇಶವನ್ನು ತೆಗೆದುಕೊಂಡಿತ್ತು. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡ ಆಗಮಿಸಿದ್ದಾರೆ. ಅವರು ಸಹ ಈ ಥರದ ಪರಿಸ್ಥಿತಿಗಳನ್ನು ಎದುರಿಸಿದವರೇ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಜಗ್ಗೇಶ್ ಅವರು ಬರ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀರಾ. ಹಾಗೆ ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವರಾಗಿರುವ HD ಕುಮಾರಸ್ವಾಮಿಯವರು, ಎಲ್ಲರ ಸಲಹೆ ಸೂಚನೆಗಳನ್ನು ತೆಗೆದುಕೊಳ್ಳೋದಕ್ಕೆ DK ಶಿವಕುಮಾರ್ ಅವರು ಸರ್ವಪಕ್ಷ ಸಭೆಯನ್ನು ಕರೆದಿರುವಂಥದ್ದು. ಎಲ್ಲ ಪ್ರಮುಖ ಮತ್ತು ಹಿರಿಯ ನಾಯಕರುಗಳನ್ನು DV ಸದಾನಂದಗೌಡರು ಕೂಡ ಬರ್ತಾ ಇದ್ದಾರೆ. ಮಾಜಿ ಕೇಂದ್ರ ಸಚಿವರು ಹಾಗೆ ಮಾಜಿ ಮುಖ್ಯಮಂತ್ರಿಗಳು ಕೂಡ ಅವರು. DV ಸದಾನಂದಗೌಡರು, ಎಲ್ಲ ಹಿರಿಯ ಪ್ರಮುಖ ನಾಯಕರುಗಳಿಗೆ ಈ ಸರ್ವಪಕ್ಷ ಸಭೆಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಆಹ್ವಾನವನ್ನು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಲ್ಲ ನಾಯಕರುಗಳು ಕೂಡ ಆಗಮಿಸ್ತಾ ಇರುವ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಎಲ್ಲ ನಾಯಕರುಗಳು ಬಂದ ತಕ್ಷಣ ಅಲ್ಲಿ ಮಹತ್ವದ ಸಭೆ ಆರಂಭ ಆಗೋದಕ್ಕಿದೆ. ಫ್ರೇಮಲ್ಲಿ ಬರ್ತೀರಾ ಎಲ್ಲರಿಗೂ? ಕಾವೇರಿ ನೀರನ್ನು ಹರಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ನಿಲುವೇನಿತ್ತು, ಈಗ ಕಾವೇರಿ ಕೊಳ್ಳದ, ಕಾವೇರಿ ನದಿ ತೀರದ ಆ ಭಾಗದಲ್ಲಿ ಮಳೆಯಾಗ್ತಾ ಇರೋದರಿಂದಾಗಿ ಜಲಾಶಯಗಳು ಭರ್ತಿಯಾಗ್ತಾ ಇದ್ದಾವೆ. KRS ಜಲಾಶಯ 100 ಅಡಿ ತುಂಬುವತ್ತ ಹೆಜ್ಜೆಯನ್ನು ಇಟ್ಟಿರುವಂಥದ್ದು. ಕಬಿನಿ ಜಲಾಶಯ ಭರ್ತಿಯಾಗಿದೆ. ನಿನ್ನೆ ಕಬಿನಿಯಿಂದ ಈಗಾಗಲೇ 25,000 ಕ್ಯೂಸೆಕ್ ನೀರನ್ನು ಹರಿಸಲಾಗಿದೆ. ಸಂಕಷ್ಟ ಸೂತ್ರವನ್ನು ಅನುಸರಿಸಿ ಸಂಕಷ್ಟದಿಂದ ಪಾರಾಗಿರುವಂಥದ್ದು ರಾಜ್ಯ ಸರ್ಕಾರ ಈಗ CWMA ಆದೇಶವೂ ಬಂದ ನಂತರ. ಹೀಗಾಗಿ ಮುಂದಿನ ನಡೆ ಏನಾಗಿರಬೇಕು? ಈಗೇನೋ ಮಳೆ ಬರ್ತಾ ಇದೆ, ಮತ್ತೆ ಮಳೆ ನಿಂತು ಹೋದರೆ ಆಗ ನೀರಿನ ಅವಶ್ಯಕತೆ ನಮಗೂ ಇರುತ್ತೆ. ಇದೆಲ್ಲದರ ಬಗ್ಗೆ ಕೂಡ ಸಮಾಲೋಚನೆಯನ್ನು
ಮಾತುಕತೆಯನ್ನು ಚರ್ಚೆಗಳನ್ನು ಶೋಭಾ ಕರಂದ್ಲಾಜೆ ಅವರು ಬಂದಿದ್ದಾರೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸರ್ವಪಕ್ಷಗಳ ಈ ಸಭೆಯಲ್ಲಿ ನಡೆಸೋದಕ್ಕಿದ್ದಾರೆ. ಎಲ್ಲರ ಜೊತೆಯಲ್ಲಿ ಚರ್ಚಿಸಿ ಸಮಾಲೋಚಿಸಿ ಅವರೆಲ್ಲರ ಸಲಹೆಗಳನ್ನು ಪಡೆದು ಅವರು ಕೊಡುವ ಸೂಚನೆಗಳನ್ನು ಸ್ವೀಕರಿಸಿ ಅದರ ನಂತರ ಮುಂದಿನ ನಿರ್ಧಾರವನ್ನು ಮುಂದಿನ ನಡೆಯನ್ನು ಡಿಸೈಡ್ ಮಾಡ್ತಾರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು. ಒಬ್ಬೊಬ್ಬರಾಗಿಯೇ ನಾಯಕರುಗಳು ಆಗಮಿಸ್ತಾ ಇರುವ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಚಲುವರಾಯಸ್ವಾಮಿ ಅವರು, ವೀರಪ್ಪ ಮೊಯ್ಲಿ ಅವರು, ಈಗ ಹೋಗ್ಬೇಡ ಮುಂದೆ ನಿಂತ್ಕೊ. ಈ ತಗ ಸೈಡು ಹಿಂಗೆ ಬಂದೆ ಬಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.